ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಹಾಗಾದರೆ ಎಸ್ ಅಂತ ಕಮೆಂಟ್ ಮಾಡಿ. ಆ್ಯಸ್ ಯೂಶುವಲ್ ನಿಮಗೆ ಟೈಮ್ ಇದು ಫ್ರೀ ಇದ್ದರೆ ಮಾತ್ರ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಈ ವಿಡಿಯೋ ಮಾಡೋಕ್ಕೆ ಏನು ಮೇನ್ ರೀಸನ್ ಅಂದರೆ, ನಾವು ಇಲ್ಲಿವರೆಗೂ ಒಂದು 4 to 5 ಬರ್ಡ್ಸ್ ರಿಲೇಟೆಡ್ ವಿಡಿಯೋ ಮಾಡಿರ್ಬೋದು. ಸೊ ಎಲ್ಲ ವಿಡಿಯೋದಲ್ಲೂ ಒಂದು ಕಮೆಂಟು ಕಾಮನ್ ಆಗಿರ್ತಾಯಿತ್ತು. ಏನಪ್ಪ ಅಂದರೆ, ಬ್ರೋ ಮೆಡಿಸನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಬ್ರೋ ಅಂತ ಹೇಳ್ತಾಯಿದ್ರು. ಈ ವಿಡಿಯೋ ಹೊಸ ಶೋಕ್ತಾರ್ಗಳಿಗೆ ಒಳ್ಳೆ ಬರ್ಡ್ ಕಲೆಕ್ಷನ್ ಮಾಡಿರ್ತೀರ, ದುಡ್ಡು ಕೊಟ್ಟು ಬರ್ಡ್ಗಳನ್ನ ತೊಗೊಂಬಂದಿರ್ತೀರ. ನಾನು ಶೋಕೇಸ್ ಸ್ಟಾರ್ಟ್ ಮಾಡುವಾಗ ನಾನು ತುಂಬ ದುಡ್ಡು ಕೊಟ್ಟು ಅಕ್ಕಿಗಳನ್ನ ತೊಗೊಂಬಂದು ಮೆಡಿಸನ್ ಮಾಡೋಕ್ಕೆ ಬರದೆ ತುಂಬ ಬರ್ಡ್ಗಳನ್ನ ಕಳ್ಕೊಂಬಿಟ್ಟಿದ್ದೀನಿ. ಸೊ ನಮ್ಮಂಥ ಶೋಕ್ದಾರ್ಗಳಿಗೆ ಅಕ್ಕಿ ಬರೀ ಒಂದು ಬರ್ಡ್ ಅಲ್ಲ, ನಮ್ಮೆಲ್ರಿಗೂ ಅದೊಂಥರ ಹೆಮ್ಮೆ ಇದ್ದಂಗೆ. ನಾವೇನು ಶೋಕ್ದಾರ್ಗಳಿದ್ದೀವಿ ಅವರೆಲ್ರಿಗೂ ಒಂದು ಹೆಮ್ಮೆ ಅದು ಬರ್ಡ್ ಅಂದರೆ. ಸೊ ಆ ಬರ್ಡ್ನ ಹೇಗೆ ಆರೋಗ್ಯವಾಗಿ ಇಟ್ಕೋಬೋದು ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಒಂದು ಪ್ರೇ ಮಾಡ್ತೀನಿ, ಯಾರ ಮನೇಲೂ ಹಕ್ಕಿ ಕಾಯಿಲೆ ಬೀಳಬಾರ್ದು, ಎಲ್ಲ ಹಕ್ಕಿಗಳು ಎಲ್ಲರ ಮನೇಲೂ ತುಂಬ ಚೆನ್ನಾಗಿರಲಿ. ಬಟ್ ಸ್ಟಿಲ್ ಎಮರ್ಜೆನ್ಸಿ ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಟೈಮ್ ಸರಿ ಇಲ್ಲ ಅಂದರೆ ಗೊತ್ತಿರಬೇಕು ಎಮರ್ಜೆನ್ಸಿಗೆ. ಸೊ ಇವಾಗ ನಿಮಗೆ ಒಬ್ಬರು ಗುರುಗಳಂತ ಇರ್ತಾರೆ, ಇಲ್ಲ ಯಾರೋ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಅವ್ರನ್ನಾಗೆ ಕಾಲ್ ಮಾಡಿ ಕೇಳ್ಕೊತಿರ್ತೀರ. ಬಟ್ ಸಡನ್ನಾಗೆ ಏನೋ ಒಂದು ಆಗೋಯ್ತು ಬರ್ಡ್ಗೆ. ಆ ಟೈಮಲ್ಲಿ ನಿಮಗೆ ಒಂದು ಬೇಸಿಕ್ ಮೆಡಿಸಿನ್ಸ್ ಗೊತ್ತಿದ್ದರೆ ಬರ್ಡ್ನ ಉಳಿಸ್ಕೊಂಬಿಡ್ಬೋದು ನೀವು. ಸೊ ಬರ್ಡ್ಸು ತುಂಬ ಸೂಕ್ಷ್ಮ ಬರ್ಡ್ಗಳು. ಅಂದರೆ ನಿಮಗೆ ಹೆಂಗೆ ಹೇಳೋದು, ಪುಟ್ಟು ಜೀವಿ ಅಲ್ವಾ, ಬೇಗ ಏನಂತಾರೆ ಇನ್ಫೆಕ್ಷನ್ಸ್ ಎಲ್ಲ ಬೇಗ ಅಟ್ಯಾಕ್ ಆಗಿಬಿಡುತ್ತೆ. ಮತ್ತು ಒನ್ ಡೇ ನೀವೇನಾದರೂ ಲೇಟ್ ಮಾಡಿದ್ರೆ ಬರ್ಡ್ ಹೋಗೋಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಎಷ್ಟು ಕೇರ್ಫುಲ್ಲಾಗಿ ಡೈಲಿ ಹೆಂಗೆ ಅದನ್ನು ಅಬ್ಸರ್ವ್ ಮಾಡ್ತಿರ್ತೀರ, ತುಂಬ ಯೂಸ್ಫುಲ್ ಇರುತ್ತೆ ಅದು. ಸೊ ಸುಮ್ಮನೆ ಅಕ್ಕಿ ಊಟ ಹಾಕಿ ನೀರು ಕುಡಿಸಿ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಅಂದರೆ ಅದು ಆ್ಯಕ್ಟಿವಿಟಿಗಳು ಯಾವ ಥರ ಇದೆ, ಊಟ ನೀವು ಹಾಕಿದಷ್ಟು ಕಂಪ್ಲೀಟಾಗಿ ಊಟ ಮಾಡ್ತಾ ಇದೆಯಾ, ಇಲ್ಲಾಂದರೆ ನೀರು ಸರಿ ಕುಡಿತಿದೆಯಾ ಇಲ್ವೋ. ಸೊ ಅದೆಲ್ಲ ನೀವು ತುಂಬ ಅಬ್ಸರ್ವ್ ಮಾಡಬೇಕು. ಮೇನ್ ಏನಂದರೆ ಪೂಪ್ ಏನು ಕರೀತಾರೆ, ಬರ್ಡ್ ಪೂಪ್ ಏನಿದೆಯಲ್ಲ ಅದು ನೀವು ತುಂಬ ಅಬ್ಸರ್ವ್ ಮಾಡಬೇಕು. ಬೇಸಿಕಲಿ ಅದೇ ತೋರಿಸ್ಬಿಡುತ್ತೆ ಬರ್ಡ್ ಯಾವ ಕಂಡೀಷನಲ್ಲಿದೆ ಅಂತ. ನಿಮ್ಗೇನಾದರೂ ಲೂಸ್ ಮೋಷನ್ ಥರ, ಇಲ್ಲಾಂದರೆ ಗ್ರೀನ್ ಮೋಷನ್ ಅಂತಾರೆ, ವೈಟ್ ಮೋಷನ್ ಅಂತಾರೆ. ಇಟ್ಸ್ ನಾಟ್ ಲೈಕ್ ಹಾರ್ಡ್ ಇರಲ್ಲ, ಪ್ರಾಪರಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನೋಡಿರ್ತೀರ ನೀವು. ಸೊ ಆ ಥರ ಮೋಷನ್ ಇಲ್ಲ ಅಂದಿದ ತಕ್ಷಣ ನಿಮಗೆ ಗೊತ್ತಾಗತ್ತೆ ಬರ್ಡ್ಗೆ ಹುಷಾರಿಲ್ಲ ಅಂತ ಗೊತ್ತಾಗತ್ತೆ. ಸೊ ತುಂಬ ಥರ ಕಾಯಿಲೆಗಳಿದೆ ಆಯಿತಾ. ಮೇಜರು ಬೇಸಿಕ್ ನೀವು ಇದಿಷ್ಟು ಮೆಡಿಸನ್ ಮಾಡ್ಕೊಂಬಿಟ್ರೆ ಬರ್ಡು ತುಂಬ ಸಿವಿಯರ್ ಆಗೋದನ್ನ ನೀವು ಕಾಪಾಡ್ಕೋಬೋದು. ಬರ್ಡ್ ತೊಗೊಂಬಂದು ಹೊಸ್ದಾಗಿ ಶೋಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಬರ್ಡ್ ಜೊತೆಗೆ ನಿಮಗೆ ಇಷ್ಟು ಮೆಡಿಸನ್ಸ್ ಬಗ್ಗೆ ಗೊತ್ತಿದ್ದರೆ ಬರ್ಡ್ನ ತುಂಬ ಚೆನ್ನಾಗಿ ನೋಡ್ಕೋಬೋದು. ಅಂದರೆ ಇವಾಗ ಸಪೋಸ್ ಒಳ್ಳೆ ಕಡೆ ತುಂಬ ದುಡ್ಡು ಕೊಟ್ಬಿಟ್ಟು ದೊಡ್ಡ ಶೋಕ್ದಾರ ಹತ್ರ ಒಳ್ಳೆ ಅಕ್ಕಿ ತಂದಿರ್ತೀರ, ಇಲ್ಲ ನಿಮ್ಮ ಫ್ರೆಂಡ್ ಮನೇಲೇನೋ ಮರಿ ಮಾಡಿಸ್ಕೊಂಡು ಕೊಡ್ತೀನಪ್ಪ ಅಂತ ಒಂದು ಅವ್ರ ಮನೇಲಿ ಆಡಿದ ಮರಿನೋ ಏನೋ ತೊಗೊಂಬಂದು ಇಟ್ಟಿರ್ತೀರ. ನಿಮಗೆ ಗೊತ್ತಾಗದೆ ನೋಡೋಕ್ಕಾಗದೆ ಏನೋ ಒಂದು ಸಣ್ಣದು ಇನ್ಫೆಕ್ಷನ್ ಆಗಿರುತ್ತೆ, ನೀವು ಅಬ್ಸರ್ವ್ ಮಾಡಲ್ಲ. ನಿಮ್ಮ ಫ್ರೆಂಡಿಗೆ ಫೋನ್ ಮಾಡೋಷ್ಟರಲ್ಲಿ ತುಂಬ ಸಿವಿಯರ್ ಆಗಿರುತ್ತೆ, ಪಾಪ ಅವರು ಬಂದು ಏನೂ ಮಾಡೋಕ್ಕಾಗಲ್ಲ. ಬೇಸಿಕ್ ನೀವು ಮಾಡ್ಕೊಂಬಿಟ್ರೆ ಸೊ ಹೆಲ್ದಿಯಾಗಿರ್ತವೆ ಬರ್ಡ್ಸು. ನಮ್ಮ ಪ್ರೈಡು ಹಕ್ಕಿಗಳು ನಮ್ಮ ಪ್ರೈಡ್ ಇದ್ದಂಗೆ. ಸೊ ಆ ಪ್ರೈಡ್ನ ನಾವೆಷ್ಟು ಕಾಪಾಡ್ಕೋತೀವಿ ನಮಗೆ ಒಳ್ಳೆಯದು. ನಾವೊಂದು ದಮ್ ನೀರು ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ. ನೀವು ಆ ವಿಡಿಯೋನ ಕರೆಕ್ಟಾಗಿ ನೋಡಿಲ್ಲ ಅಂದರೆ ಇನ್ನೊಂದು ಸರಿ ಹೋಗಿ ನೋಡಿ. ಬೇಸಿಕ್ಕಾಗೆ ನೀವು ಆ ದಮ್ ನೀರನ್ನ ನೀಟಾಗಿ ಯೂಸ್ ಮಾಡಿಬಿಟ್ರೆ ನಿಮ್ಗೆ ಯಾವ ಮೆಡಿಸನ್ದು ಅವಶ್ಯಕತೆ ಇರಲ್ಲ. ಸೊ ಯಾಕಂದರೆ ನ್ಯಾಚುರಲ್ ಈಸ್ ಆಲ್ವೇಸ್ ನ್ಯಾಚುರಲ್ ಅಲ್ವಾ. ಸೊ ನಾವಿದು ಇಂಗ್ಲೀಷ್ ಮೆಡಿಸನ್ಸು ತುಂಬ ಬಿಲೀವ್ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗೋಲ್ಲ. ಆಮೇಲೆ ಇದು ಇಂಗ್ಲೀಷ್ ಮೆಡಿಸನ್ಸ್ ಏನಿರುತ್ತೆ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಆಯಿತಾ. ಸೊ ನಾನು ಇವಾಗ ನಿಮಗೆ ಮೆಡಿಸಿನ್ಸ್ ಹೇಳ್ತಿದ್ದೀನಿ, ಇದು ನನಗೆ ಯೂಸ್ ಆಗಿದೆ, ನಮ್ಮ ಮನೇಲಿರೋ ಬರ್ಡ್ಸ್ಗೆ ಯೂಸ್ ಆಗಿದೆ ಆಯಿತಾ. ಬಟ್ ನಿಮಗೂ ಯೂಸ್ ಆಗ್ಬೋದು. ಬಟ್ ಏನು ಮಾಡಿ ಅಂದರೆ, ನಂದು ಒಂದು ಸ್ಮಾಲ್ ರಿಕ್ವೆಸ್ಟು, ನಾನೇನು ಕ್ವಾಂಟಿಟಿ ಹೇಳಿರ್ತೀನಿ ಡೋಸೇಜಸ್, ಆ ಡೋಸೇಜ್ಗಿನ್ನ ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ, ಆ ಡೋಸೇಜ್ಗಿನ್ನ ಯಾವಾಗಲೂ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಯಾಕಂದರೆ ಒಂದು ಬರ್ಡ್ ಅದು ಸತ್ತೋಗ್ಬಿಟ್ರೆ ಅದ್ರದ್ದು ಪೇನ್ ಏನಂತ ನನಗೆ ಗೊತ್ತು. ಇನ್ ಕೇಸ್ ಎಮರ್ಜೆನ್ಸಿಗೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ನಾನಿವಾಗ ನಿಮ್ಗೊಂದಷ್ಟು ಒಂದಷ್ಟು ಬೇಸಿಕ್ ಇನ್ಫೆಕ್ಷನ್ಸು ಇಲ್ಲ ಕಾಯಿಲೆಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ಜೊತೆಗೆ ಮೆಡಿಸನ್ ಕೂಡ ಹೇಳ್ತೀನಿ. ಇನ್ನೊಂದು ಸರಿ ಹೇಳ್ತೀನಿ, ಪದೇ ರಿಪೀಟ್ ಮಾಡ್ತಿರ್ತೀನಿ, ಡೋಸೇಜು ಎಷ್ಟು ಕಮ್ಮಿ ಹಾಕ್ತಿರೋ ಅಷ್ಟು ಒಳ್ಳೆಯದು ಬರ್ಡ್ಸ್ಗೆ ಆಯಿತಾ. ಅದನ್ನು ಮಾತ್ರ ಮರಿಬೇಡಿ, ಹೊಸ ಶೋಕ್ದಾರ್ಗಳಿಗೆ ಇದನ್ನು ಕಿವಿ ಮಾತು. ಸೊ ಇವಾಗ ಮೇನ್ ರೀಸನ್ ಅಕ್ಕಿಗಳಿಗೆ ಕಾಯಿಲೆ ಬರ್ತಿರೋದು ಏನಕ್ಕಂದರೆ, ಇಷ್ಟು ದಿನ ತುಂಬ ಕೋಲ್ಡ್ ಆಗಿತ್ತು ವೆದರ್.
ಸಡನ್ನಾಗಿ ಬಿಸಿಲು ಸ್ಟಾರ್ಟ್ ಆಗೋಯ್ತು. ಸೊ ಅಕ್ಕಿಗಳಿಗೆ ನೀರು ಜಾಸ್ತಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಸೊ ಇದರಿಂದ ಏನಾಯಿತು, ಇಂಡೈಜೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ತಿಂದಿದ್ದು ಜಾಸ್ತಿ ನೀರು ಕುಡಿತಿದೆ, ಅರಗ್ತಾ ಇಲ್ಲ. ಸೊ ಅಲ್ಲಿಂದ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ. ಪಟ್ಟ ಮಾಡಿಸಿದ್ಮೇಲೆ, ಪಟ್ಟ ಅದು ಹುಟ್ಟಾದ್ಮೇಲೆ ಫಸ್ಟು ಬರೋ ಕಾಯಿಲೆನೇ ಚಿಕನ್ ಫಾಕ್ಸ್. ಸೊ ಚಿಕನ್ ಫಾಕ್ಸ್ ಅಂದರೆ ಅಮ್ಮ ಅಂತ ಕರಿತೀವಲ್ಲ ಅದು. ಸೊ ಅದು ಬಂದರೆ ಏನು ಟ್ರೀಟ್ಮೆಂಟ್ ಅದಕ್ಕೆ? ಅಮ್ಮ ಬಂದುಬಿಟ್ರೆ ಏನು ಮಾಡಬೇಕು? ಸೊ ಅದಕ್ಕೇನಿಲ್ಲ, ಐಮ್ಯಾಕ್ಸ್ ಅಂತ ಒಂದು ಕ್ರೀಮ್ ಬರುತ್ತೆ. ಅದ್ರ ಜೊತೆಗೆ ಮಾಕ್ಸ್ ಕಿಡ್ ಅಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ ಬರುತ್ತೆ. ಕ್ರೀಮ್ನ ಅಮ್ಮ ಆಗಿರೋ ಜಾಗಕ್ಕೆ ಅಪ್ಲೈ ಮಾಡಿ, ಎಲ್ಲಿ ಅಮ್ಮ ಆಗಿರುತ್ತೆ ಅಲ್ಲಿ ಅಪ್ಲೈ ಮಾಡಿ. ವೈಟ್ ಕಲರ್ ಕ್ರೀಮ್ ಬರುತ್ತೆ, ಅದನ್ನು ಅಲ್ಲಿ ಅಪ್ಲೈ ಮಾಡಿ. ಅದಾದಮೇಲೆ ಮಾಕ್ಸ್ ಕಿಡ್ ಅಂತ ಏನು ಹೇಳಿದೆ ನಿಮಗೆ, ಮಾಕ್ಸ್ ಕಿಡ್. ಸೊ ಆ ಟ್ಯಾಬ್ಲೆಟ್ನ 1 ಟ್ಯಾಬ್ಲೆಟ್ನ 4 ಪೀಸ್ ಮಾಡಿ ಅದರಲ್ಲಿ 1/4 ಆಫ್ ದ ಟ್ಯಾಬ್ಲೆಟ್ನ ನೀವು ಕೊಡಬೇಕಾಗತ್ತೆ, ಸಾಕು. ಅದನ್ನು ನೀವು ಕಂಟಿನ್ಯೂಸ್ ಆಗಿ ಸಿವಿಯಾರಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ? ಅಂದರೆ ತುಂಬ ಜಾಸ್ತಿ ಅಮ್ಮಗಳಾಗಿದೆ ಅಂದರೆ 1 ವೀಕು, ಇಲ್ಲಾಂದರೆ 1-2 ಇದೆ ಅಂದರೆ 1-2 ಡೇಸು, ಆ ಥರ ಸಿವಿಯಾರಿಟಿ ನಿಮ್ದು ಹೆಂಗಿದೆ ಆ ಥರ ಒಂದು ಕಂಟಿನ್ಯೂಸ್ ಆಗಿ ಕೊಡ್ಕೊಂಬಂದರೆ ದಿನಕ್ಕೆ 1 ಸರಿ ಅಷ್ಟೇ ಕೊಡಿ. ಅಷ್ಟು ಕೊಟ್ಟರೆ ಕ್ಯೂರ್ ಆಗುತ್ತೆ, ನಿಮಗೆ ಚೇಂಜಸ್ ನೋಡ್ತೀರಾ. ಮತ್ತೊಂದು ಇನ್ಫೆಕ್ಷನ್ನು ಆಲ್ಮೋಸ್ಟ್ ಎಲ್ಲರ ದಾವಡಿಲೂ ಇದೆ ಇವಾಗ, ಏನಂದರೆ ಅದು ಐ ಇನ್ಫೆಕ್ಷನ್ನು. ಆಲ್ಮೋಸ್ಟ್ ತುಂಬ ಜನದ ಮನೇಲಿ ಇದು ಬಂದ್ಬಿಡುತ್ತೆ ಕಾಮನಾಗೆ. ಸೊ ಅದು 1 ಬರ್ಡ್ಗೆ ಬಂದರೆ ಎಲ್ಲ ಬರ್ಡ್ಗೂ ಬರುತ್ತೆ. ಟ್ರೀಟ್ಮೆಂಟ್ ಏನಂದರೆ ಸಿಪ್ಲಾಕ್ಸ್ ಡಿ ಅಂತ ಐ ಡ್ರಾಪ್ ಬರುತ್ತೆ. ಅದು ಯಾವ ಕಣ್ಣಿಗೆ ಇನ್ಫೆಕ್ಟ್ ಆಗಿರುತ್ತೆ 1 ಡ್ರಾಪ್ ಹಾಕ್ಕೊಳ್ಳಿ. ಅದಾದಮೇಲೆ ಡಾಕ್ಸಿಸೈಕ್ಲಿನ್ ಅಂತ ಟ್ಯಾಬ್ಲೆಟ್ ಬರುತ್ತೆ. ಟ್ಯಾಬ್ಲೆಟ್ನ ಸೇಮ್ ರೆಗ್ಯುಲರ್ 1 ಟ್ಯಾಬ್ಲೆಟ್ನ 4 ಪೀಸಸ್ ಮಾಡಿ 1 ಪೀಸ್ ಹಾಕಿ. ಸೊ 2 ಡೇಸ್ ಮಾಡಿದ್ರೆ ಕ್ಯೂರ್ ಆಗಿಬಿಡುತ್ತೆ ಐ ಪೇನು. ನಿಮ್ಗೇನು ಕಣ್ಣು ಅಂತ ಕರಿತೀವಿ ಅದು ಕ್ಯೂರ್ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ ಸಾಕು. ತುಂಬ ಆ್ಯಕ್ಟಿವ್ ಆಗಿರೋ ಅಕ್ಕಿ ಸಡನ್ನಾಗಿ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಅಂದರೆ ನೀವು ಊಟ ಹಾಕಿದ ತಕ್ಷಣ ಊಟಕ್ಕೆ ಕಾಯ್ತಾ ಇರತ್ತೆ, ಓಡಾಡ್ತಾ ಇರತ್ತೆ ಎಲ್ಲ. ಸೊ ಅದು ಮಾಡದೆ ಒಂದು ಕಡೆ ಸೈಲೆಂಟಾಗಿ ಕೂತಿದೆ ಅಂದರೆ ಏನೋ ಆಗಿದೆ ಅಂತ. ಅಕ್ಕಿನ ಫಸ್ಟ್ ಎತ್ಕೊಂಡು ಅಬ್ಸರ್ವ್ ಮಾಡಿ, ಊಟ ತಿಂದಿದೆಯಾ ಇಲ್ವಾ, ನೀರು ಕುಡ್ದಿದೆಯಾ ಇಲ್ವಾ, ಮೋಷನ್ ಯಾವ ಥರ ಇದೆ ಅದೆಲ್ಲ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಸ್ಟಾರ್ಟಿಂಗ್ ಪಾಯಿಂಟು. ಯಾವುದೇ ಅಕ್ಕಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕಾಯಿಲೆಗಳು. ಅಂದರೆ ಇನ್ಫೆಕ್ಟ್ ಆಗೋಗಿರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಲ್ಲ ನಾನು, ಇನ್ಫೆಕ್ಟ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ, ಆಯಿತಾ? ಬಟ್ ಇಲ್ಲೇ ನೀವು ಕ್ಯೂರ್ ಮಾಡಿಕೊಂಡ್ರೆ ಸಿವಿಯರಿಗೆ ಹೋಗಲ್ಲ, ಉಳಿಸ್ಕೊಂಬಿಡ್ಬೋದು ಅಕ್ಕಿನ, ಏನೋ ಪ್ರಾಣ ಹಾನಿ ಆಗದೆ ಉಳಿಸ್ಕೋಬೋದು. ಸೊ ಇದಕ್ಕೇನು ಮೆಡಿಸನ್ ಹಾಕ್ತೀರಾ ಅಂದರೆ, ಮರ್ಲಿಕ್ವೀನ್ ಟ್ಯಾಬ್ಲೆಟ್ ಬಂದು ಮೆರಿಕ್ವೀನ್ 150 mg, ಸೇಮ್ 1 ಟ್ಯಾಬ್ಲೆಟ್ ತೊಗೊಳ್ಳಿ, ಅದನ್ನು 4 ಪೀಸ್ ಮಾಡಿ ಅದ್ರಲ್ಲಿ 1 ಪೀಸ್ ಹಾಕಿ. ಸೊ 3-4 ಡೇಸ್ ಹಾಕಿದ್ರೆ ಕ್ಯೂರ್ ಆಗಿಬಿಡುತ್ತೆ, ಆಯಿತಾ? ನೀವು ಯಾವುದೇ ಮೆಡಿಸನ್ ಹಾಕಿದ್ರೆ ಲಿವರ್ ಟಾನಿಕ್ Li52 ಅಥವಾ ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೋ ನಿಮ್ಮ ಬರ್ಡ್ಗೆ, ಆ ಲಿವರ್ ಟಾನಿಕ್ಕು ಎಲ್ಲ ಮೆಡಿಸನ್ ಜೊತೆನೂ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಯಾಕಂದರೆ ಬೇಸಿಕಲಿ ಆ ಥರ ಆದವಾಗ ನಿಮ್ಗಾಗಲೇ ನಾನು ಹೇಳ್ದಂಗೆ ವೆದರ್ ಚೇಂಜ್ ಆಗಿದೆ ಅಲ್ವಾ, ಎಲ್ಲ ಹಕ್ಕಿಗಳೇನು ಇಂಡೈಜೆಷನ್ ಆಗಿ ಅಲ್ಲಿಂದನೇ ನಿಮಗೆ ಕಾಯಿಲೆ ಸ್ಟಾರ್ಟ್ ಆಗೋದು ಅಲ್ವಾ. ಸೊ ಲಿವರ್ ಟಾನಿಕ್ ಹಾಕೋದ್ರಿಂದ ಲಿವರ್ ಫಂಕ್ಷನ್ ಚೆನ್ನಾಗಾಗುತ್ತೆ, ಡೈಜೆಷನ್ ಸಿಸ್ಟಮ್ ಚೆನ್ನಾಗಾಗತ್ತೆ. ಸೊ ಅದಕ್ಕೇ ಎಲ್ಲರೂ ಲಿವರ್ ಟಾನಿಕ್ ಅಂತ ಹಾಕೋದು. ಸೊ ನಿಮಗೆ ಈ ಇಂಗ್ಲೀಷಿನ ಮೆಡಿಸನ್ಸ್ ಎಲ್ಲ ಏನು ಬೇಡ ಅಂದರೆ ದಮ್ ಪೌಡರ್ ಏನು ನಾನು ಮಾಡಿದ್ದೀನಿ ವಿಡಿಯೋ, ಆ ವಿಡಿಯೋ ಒಂದ್ಸರಿ ಹೋಗಿ ನೋಡಿ, ಅದನ್ನು ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಅಕ್ಕಿಗಳಲ್ಲಿ ಈ ಕಾಯಿಲೆ ಬಂದರೆ 3-4 ಡೇಸಲ್ಲಿ ಸತ್ತೋಗ್ಬಿಡ್ತವೆ ನೀವೇನಾದರೂ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ. ಏನಪ್ಪ ಅಂದರೆ ಅದು ಕರ್ಕರ. ಸೊ ಕರ್ಕರ ಏನಕ್ಕಾಗತ್ತೆ ಗೊತ್ತಾ? ಸೊ ಇವಾಗ ನೀವು ಅಕ್ಕಿಗಳನ್ನ ಒಂದು ಗೂಡಲ್ಲಿ ಹಾಕಿರ್ತೀರಾ, ಏನೋ ಇಟ್ಟಿರ್ತೀರಾ, ನೀಟಾಗಿ ನೋಡ್ಕೊಳ್ದೆ ಗಲೀಜಿದ್ರೆ ಗೂಡೆಲ್ಲ. ಸಪೋಸ್ ನೀವು ಎವ್ರಿ ಡೇ ಒಂದು ಟೈಮ್ ಫಿಕ್ಸ್ ಮಾಡಿರ್ತೀರ, ಲೈಕ್ 4 or 5, 6, 7 ಎನಿ ಟೈಮ್ ನಿಮ್ಮ ಟೈಮ್ ಏನು ಫಿಕ್ಸ್ ಮಾಡಿದ್ದೀರಾ ಆ ಟೈಮಲ್ಲಿ ಊಟ ಹಾಕ್ತಿರ್ತೀರ. ಆ ಒಂದಿನ ಏನಾಗುತ್ತೆ, ಆ ಊಟ ಹಾಕೋದು ಮಿಸ್ ಆಗುತ್ತೆ, ಆಯಿತಾ? ಸೊ ಅದಕ್ಕೆ ಹಶ್ವಾಗಿರತ್ತಲ್ವ, ಆ ಟೈಮಲ್ಲಿ ಗೂಡು ಕ್ಲೀನ್ ಇಲ್ಲ ಅಂದರೆ ಏನು ಗಲೀಜಿರುತ್ತಲ್ಲ ಅದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ, ಇನ್ಫೆಕ್ಷನ್ ಸ್ಟಾರ್ಟ್ ಆಗೋದು, ನಿಮಗೆ ಕರ್ಕರ ಅಲ್ಲಿಂದ ಬರುತ್ತೆ. ಸೊ ನೀವೇನು ಮಾಡಬೇಕು, ಈ ಕರ್ಕರನ ಅವಾಯ್ಡ್ ಮಾಡೋಕ್ಕೆ ಆದಷ್ಟು ಗೂಡನ್ನ ಕ್ಲೀನಾಗಿ ಇಟ್ಕೊಂಡ್ರೆ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ, ಯಾವುದೇ ಡಿಸೀಸ್ ಬರಲ್ಲ, ಏನೂ ಇನ್ಫೆಕ್ಟ್ ಆಗಲ್ಲ, ಬರ್ಡ್ಗಳು ತುಂಬ ಚೆನ್ನಾಗಿರ್ತವೆ. ಫ್ಲಾಜಿಲ್ಲು ಮೆಟ್ರೋಜೆಲ್ ಅಂತ ಸಿರಪ್ ಬರುತ್ತೆ, ನಾನು ನಿಮಗೆ ಫೋಟೋ ಹಾಕ್ತೀನಿ. ನಾನೇನಾದರೂ ಮಿಸ್ಪೆಲ್ ಮಾಡಿದ್ರೆ ಅಂದರೆ ನಾವೇನು ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಮತ್ತೊಂದು ಸರಿ ಹೇಳ್ತಿದ್ದೀನಿ,
ಮಿಸ್ಪೆಲ್ ಮಾಡಿ ನೀವು ಇನ್ನೊಂದು ಹೇಳೋದು ಬೇಡ. ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ಎಲ್ಲ ಮೆಡಿಸನ್ಸ್ದು, ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನಾನು ಯಾವ ಡಿಸೀಸ್ಗೆ ಹೇಳ್ತಿದ್ದೀನಿ ಅದನ್ನು ನೀಟಾಗಿ ನೋಟ್ ಮಾಡಿಕೊಂಡು ಆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಹತ್ರದಲ್ಲಿ ಇರೋಂಥ ಮೆಡಿಕಲ್ ಸ್ಟೋರ್ಸ್ಗೆ ಹೋದರೆ ಕೊಡ್ತಾರೆ. ಇದಕ್ಕೇನು ಡಿಸ್ಕ್ರಿಪ್ಷನ್ಸ್ ಏನು ಬೇಕಾಗಲ್ಲ. ಸ್ಮಾಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ನಾನು ಹೇಳೋಕ್ಕಿಂತ ಕಮ್ಮಿ ಡೋಸೇಜ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ, ಅಕ್ಕಿ ಬೇಗ ಕ್ಯೂರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಹೇಳಿದ್ದ ಡೋಸೇಜ್ಗಿನ ಜಾಸ್ತಿ ಹಾಕ್ಬಿಡಿ, ಅದು ಅಕ್ಕಿಗಳಿಗೆ ಅಷ್ಟು ಪವರ್ ಇರಲ್ಲ, ತಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಇದಿಷ್ಟು ಮಾಡ್ಕೊಳ್ಳಿ. 3 ಡ್ರಾಪ್ಸು 2 ಟೈಮ್ಸ್ ಹಾಕಿ ಇನ್ ಅ ಡೇ ಒಂದು 4-5 ಡೇಸ್ ಹಾಕಿದ್ರೆ ನಿಮಗೆ ಮತ್ತೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇನ್ನೊಂದು, ಈ ಥರ ಅಕ್ಕಿಗಳು ಯಾವಾಗಲೂ ಕಾಯಿಲೆ ಬಿದ್ದರೆ ಮೇಜರ್ ನೀವೇನು ಮಾಡಬೇಕಂದ್ರೆ ಬೇಗ ಡೈಜೆಸ್ಟ್ ಆಗೋ ಅಂಥ ಫುಡ್ ಕೊಡಬೇಕಾಗತ್ತೆ, ಲಿಕ್ವಿಡ್ ಐಟಮ್ಸು. ಅದೇ ಇವಾಗ ನಮಗೆ ಫೀವರ್ ಬಂದು ನಾವು ಹಾಸ್ಪಿಟ್ಲ್ಗೆ ಹೋದರೆ ಡಾಕ್ಟರ್ ಏನು ಮಾಡ್ತಾರೆ, ಗಂಜಿ ಕುಡೀರಿ ಅಂತಾರೆ ಅಲ್ವಾ. ಸೊ ಅನ್ನ ಸಾಂಬಾರು ಚಪಾತಿ ಗಿಪಾತಿ ತಿನ್ನಿ ಅಂತ ಹೇಳಲ್ಲ, ಅಟ್ಲೀಸ್ಟ್ 1-3-4 ಡೇಸ್ ಅಲ್ವಾ. ಸೊ ಅದೇ ರೀತಿ ಬರ್ಡ್ಗೂ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗಿರುತ್ತೆ. ಸೊ ನೀವೇನಾದರೂ ಹಾರ್ಡ್ ಫುಡ್ ಕೊಟ್ಟರೆ, ಅಂದರೆ ರೆಗ್ಯುಲರ್ ಏನು ಫುಡ್ ತಿಂತಿರುತ್ತೆ ಅದು ರಾಗಿ ಕಾಳುಗಳೆಲ್ಲ ಕೊಟ್ಟರೆ ಅದು ಡೈಜೆಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ಅದು ಮತ್ತೆ ಅದು ಇನ್ನೂ ವೀಕ್ ಆಗ್ತಾ ಹೋಗುತ್ತೆ. ಸೊ ನೀವು ಎಷ್ಟು ಬೇಗ ಡೈಜೆಸ್ಟ್ ಆಗೋಂಥ ಫುಡ್ ಕೊಟ್ಟರೆ ಅಕ್ಕಿ ಬೇಗ ರಿಕವರ್ ಆಗುತ್ತೆ. ಸೊ ನೀವು ಬೇಗ ಡೈಜೆಸ್ಟ್ ಆಗೋಂಥ ಫುಡ್ಡು ನೀವೇನಾದರೂ ಚೂಸ್ ಮಾಡ್ಬೋದು. ರಾಗಿ ಸರಿ ಮಾಡ್ಕೋಬೋದು, ಇಲ್ಲಾಂದರೆ ಸೆರ್ಲಾಕ್ ಬರುತ್ತೆ ಅದು ಮಾಡ್ಬೋದು, ಇಲ್ಲ ನೀವೆಲ್ಲ ಕಾಳುಗಳನ್ನ ಬೇಯಿಸ್ಕೊಂಡು ಅದನ್ನು ಪೇಸ್ಟ್ ಥರ ಮಾಡಿಸ್ಕೊಂಡು ಅದನ್ನು ತಿನ್ನಿಸ್ಬೋದು. ಸೊ ನಿಮ್ಮ ಇಷ್ಟ, ನಿಮ್ಮ ಕನ್ವೀನಿಯೆಂಟ್. ಒಟ್ಟಿನಲ್ಲಿ ಲಿಕ್ವಿಡ್ ಫುಡ್ ಕೊಟ್ಟರೆ ತುಂಬ ಒಳ್ಳೆಯದು. ಇದು ಏನು ಕರ್ಕರ ಆಗುತ್ತೆ, ಬಾಡಿಲಿ ಇನ್ಫೆಕ್ಷನ್ ಆಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಕಾಯಿಲೆ ಕಾಣಿಸ್ಕೊಳ್ಳೋದೇನೆಂದರೆ ಗ್ರೀನ್ ಮೋಷನ್ನು. ಗ್ರೀನ್ ಮೋಷನ್ ಅಂದರೆ ಎಲ್ಲರೂ ಭಯ ಬಿದ್ದುಬಿಡ್ತಾರೆ. ಒಂದು ಅಕ್ಕಿಗೆ ಬಂದರೆ ಅದು ಎಲ್ಲ ಅಕ್ಕಿಗೂ ಟಕ 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 ಅಂತ ಬಂದ್ಬಿಡುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ನಾರ್ಮೆಟ್ರೋಜೆಲ್ ಅಂತ ಸಿರಪ್ ಬರುತ್ತೆ, ಅದು 3 ಡ್ರಾಪ್ಸು. ಸೆಪ್ರೆಕ್ಸೆಲ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ 300 mg. ಅದನ್ನು ಸೇಮು 1 ಟ್ಯಾಬ್ಲೆಟ್ನ 4 ಪೀಸ್ ಮಾಡಿ ಅದ್ರಲ್ಲಿ 1 ಪೀಸ್ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಲಿವರ್ ಟಾನಿಕ್ಕು 3-4 ಡ್ರಾಪ್ಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು. Li50 ಬೇರೆ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ಲಿವರ್ ಟಾನಿಕ್ ಹಾಕ್ಕೊಂಡು ಇದನ್ನು ಅಷ್ಟೇ ನೀವು ಒಂದು 3-4 ಡೇಸ್ ಕೊಡಬೇಕಾಗತ್ತೆ, ಟ್ವೈಸ್ ಅ ಡೇ. ಬಿಫೋರ್ ಫುಡ್ ಆದರೂ ಕೊಡ್ಬೋದು, ಆಫ್ಟರ್ ಫುಡ್ ಆದರೂ ಕೊಡ್ಬೋದು. ಲಿವರ್ ಟಾನಿಕ್ ನೀವು ಆಫ್ಟರ್ ಫುಡ್ ಕೊಟ್ಟರೆ ಇಮಿಡಿಯೇಟ್ ವಾಮಿಟ್ ಮಾಡ್ಕೊಂಡ್ಬಿಡುತ್ತೆ, ಯಾಕಂದರೆ ಸ್ವಲ್ಪ ಕಹಿ ಇರುತ್ತೆ. ಸೊ ಏನು ಮಾಡಿ, ಆದಷ್ಟು ಲಿವರ್ ಟಾನಿಕ್ ಎಲ್ಲ ಬಿಫೋರ್ ಫುಡ್ಡೇ ಕೊಡಿ. ಒಂದು ಸ್ವಲ್ಪ ಲೈಕ್ ಹಾಫ್ ಆನ್ ಅವರ್ ಮುಂಚೆ ಊಟ ಹಾಕ್ತೀರಾ ಅಂದರೆ ಹಾಕ್ಬಿಟ್ಟು ಅರ್ಧ ಗಂಟೆ ಅದನ್ನು ಆರಾಮಾಗಿ ಬಿಟ್ಬಿಟ್ಟು ಆಮೇಲೆ ಅದಾದಮೇಲೆ ಊಟ ಹಾಕಿ. ಸೊ ಆ ಥರ ಮಾಡಿದ್ರೆ ನಿಮಗೆ ಅದು ವಾಮಿಟ್ ಎಲ್ಲ ಮಾಡಲ್ಲ, ಬೇಗ ರೆಡಿ ಆಗುತ್ತೆ. ಒಂದು 3-4 ಡೇಸಲ್ಲೆಲ್ಲ ರಿಕವರ್ ಆಗಿಬಿಡುತ್ತೆ, ನಿಮಗೆ ಗ್ರೀನ್ ಮೋಷನ್ ಎಲ್ಲ ಸ್ಟಾಪ್ ಮಾಡುತ್ತೆ. ಜಾಸ್ತಿ ನಾನು ನೋಡಿರೋಂಗೆ ಫೀಮೇಲ್ಗಳಿಗೆ ಬರುತ್ತೆ ಲೆಗ್ ಪೇನ್, ಅಂದರೆ ಕಾಲು ನೋವು ಅಂತ ಏನು ಕರಿತೀವಿ. ಕಾಲು ನೋವು ಇಲ್ಲಾಂದರೆ ಕಾಲು ಎಳ್ಕೊಳ್ಳೋದು, ಕುತ್ಕೊಂಡ್ಬಿಡುತ್ತೆ, ಮೊಟ್ಟೆಗೆ ಬಂದಿದ ತಕ್ಷಣ ಕುತ್ಕೊಂಡ್ಬಿಡುತ್ತೆ, ಕೆಳಗಡೆ ನಡೆಯೋಕ್ಕಾಗಲ್ಲ. ಸೊ ಈ ಥರ ಆದವಾಗ ನೀವೇನು ಮಾಡಬೇಕಂದ್ರೆ ಒಂದು ಸಿರಪ್ ಬರುತ್ತೆ, ನ್ಯೂರೋಕೈಂಡ್ ಅಂದ್ಬಿಟ್ಟು ಒಂದು ಸಿರಪ್ ಬರುತ್ತೆ. ಆ ಸಿರಪ್ನ ಡೈಲಿ ಅಟ್ಲೀಸ್ಟ್ ಒನ್ಸ್ ಊಟ ಆದಮೇಲೆ ನೀವೊಂದು 1 ml ಡೈರೆಕ್ಟಾಗಿ ಹಾಕ್ಬಿಡಿ. 1 ml ಸಿರಿಂಜಲ್ಲಿ ತೊಗೊಂಡು ಡೈರೆಕ್ಟಾಗಿ ಆ ಬರ್ಡ್, ಯಾವ ಬರ್ಡ್ಗೆ ಲೆಗ್ ಪುಲ್ಲಿಂಗ್ ಇದೆ ಅಂದರೆ ಕಾಲು ಎಳ್ಕೊಂಡಿದೆ ಆ ಬರ್ಡ್ಗೆ ಹಾಕಿ ನ್ಯೂರೋಕೈಂಡ್ ಸಿರಪ್ಪು. ಅದು ಹಾಕಿದ್ರೆ ಸಾಕು. ಅಂದರೆ ನಿಮಗೆ ದೊಡ್ಡ ಅಕ್ಕಿಗಳು ಸಡನ್ನಾಗೆ ವೀಕ್ ಆಗಿಬಿಡ್ತವೆ, ಅಂದರೆ ವೀಕ್ನೆಸ್ಸು. ಸೊ ಆ ಥರ ಟೈಮಲ್ಲೂ ನೀವು ನ್ಯೂರೋಕೈಂಡ್ನ ಯೂಸ್ ಮಾಡ್ಬೋದು. ಆ ಸಿರಪ್ನ ದಿನಕ್ಕೆ 1 ಸರಿ 3 ಡ್ರಾಪ್ಸು. ಇವಾಗ ನೀವು 3 ಡ್ರಾಪ್ಸ್ ಹಾಕಬೇಕಾಗತ್ತೆ. ಏನಕ್ಕೆ, ಅಕ್ಕಿ ಅಡಲ್ಟ್ ಬರ್ಡ್ ದೊಡ್ಡ ಅಕ್ಕಿ ಏನಾದರೂ ಸ್ವಲ್ಪ ವೀಕ್ನೆಸ್ಸಲ್ಲಿದ್ದರೆ ಇದು 3 ಡ್ರಾಪ್ಸ್ ಹಾಕ್ಕೊಂಡು ಬಂದರೆ ನಿಮಗೆ ಅಕ್ಕಿ ರಿಕವರ್ ಆಗುತ್ತೆ. ಸೊ ಮಲ್ಟಿವಿಟಮಿನ್ಸು, ಟ್ಯಾಬ್ಲೆಟ್ಸು, ಫಿಶ್ ಆಯಿಲ್ ಅಂತ ಏನು ಕರಿತೀವಿ ಅದನ್ನು ಹಾಕಬೇಕಾಗತ್ತೆ. ಆಯಿತು. ಬರ್ಡ್ಸ್ನ ಯಾವಾಗ್ಲೂ ಮಣ್ಣು ಈ ಗಿಡಗಳ ಮಧ್ಯೆ ಇಟ್ಕೊಳ್ತಾ ಇದ್ದಂಥ ಒಂದು ಕಾಲ ಇತ್ತು. ಅಂದರೆ ಫಾರ್ ಎಕ್ಸಾಂಪಲ್ಲು ಆಚೆ ಬಿಟ್ಬಿಟ್ಟು ಮೇಯಿಸ್ತಾ ಇದ್ರು, ಮಣ್ಣು ಕಲ್ಲು ಎಲ್ಲ ತಿನ್ಕೊಂಡು
ಚೆನ್ನಾಗಿರ್ತಾಯಿತ್ತು ಹೆಲ್ದಿಯಾಗೆ, ಅಂದರೆ ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗ್ತಾಯಿತ್ತು ಬರ್ಡ್ಗೆ. ಸೊ ಒಳ್ಳೆ ಮೊಟ್ಟೆ ಇಡ್ತಾಯಿತ್ತು. ತುಂಬ ಜನ ಹೊಸಬ್ರು ಶೋಕ್ದಾರ್ಗಳು ಅದನ್ನು ಫೇಸ್ ಮಾಡಿರ್ತೀರ. ಮೊಟ್ಟೆ ಇಡುತ್ತೆ, ಇಟ್ಟಿದ ತಕ್ಷಣ ಹೊಡೆದೋಗ್ಬಿಟ್ಟಿರುತ್ತೆ, ತುಂಬ ತೆಳುವಿರುತ್ತೆ. ಅದೇನು ಎಗ್ ಶೆಲ್ ಇರುತ್ತಲ್ಲ, ವೈಟ್ ಕಲರ್ ಏನು ಬರುತ್ತೆ, ಅದು ತುಂಬ ಒಂಥರ ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗುವಾಗ ನೀವು ಅದಕ್ಕೆ ಮುಂಚೆ ಏನು ಮಾಡ್ಕೋಬೇಕಂದ್ರೆ 2 ಟ್ಯಾಬ್ಲೆಟ್ ಬರುತ್ತೆ. ಒಂದು ಫಿಶ್ ಆಯಿಲ್ ಒಂದು ತೊಗೊಳ್ಳಿ, ಮತ್ತು ಇವಿಯಾನ್ 400 ಟ್ಯಾಬ್ಲೆಟ್ ಕ್ಯಾಪ್ಶಲ್ ಥರ ಬರುತ್ತೆ, ಗ್ರೀನ್ ಕಲರ್ ಇವಿಯಾನ್ 400 ಅದೊಂದು ಟ್ಯಾಬ್ಲೆಟ್. ಅದಾದಮೇಲೆ ಕ್ಯಾಲ್ಶಿಯಮ್ ಸಿರಪ್ ಏನು ಬರುತ್ತೆ ಅದು 1 ml 1 ಬರ್ಡ್ಗೆ, ಆಯಿತಾ. ಸೊ ಇವಾಗ ನೀವು ಪೇರ್ ಮಾಡಿರ್ತೀರ ಅಂದರೆ 2 ಬರ್ಡ್ಗೂ 1 ml 1 ಮಾತ್ರೆ. ಸೊ ಅದಾದಮೇಲೆ ನೀವು ಇದನ್ನೇನು ಮಾಡಬೇಕಂದ್ರೆ ಆಲ್ಟರ್ನೇಟಿವ್ ಡೇಸು 10 days ಕೊಡಿ. ಅಂದರೆ ಸಪೋಸ್ ಇವತ್ತು ಕೊಟ್ಟಿರ್ತೀರಾ ಅಂದರೆ ನಾಳೆ ಕೊಡಬೇಡಿ, ನಾಡಿದ್ದು ಕೊಡಿ. ಸೊ ಆಚೆ ನಾಡಿದ್ದು ಕೊಡಬೇಡಿ, ಅದ್ರದ್ದು ನಾಳೆ ಕೊಡಿ. ಸೊ ಒಂದಿನ ಬಿಟ್ಟು ಕೊಡಿ. ಸೊ ಆ ಥರ 10 days ಅಂದರೆ 5 times ಕೊಡಬೇಕಾಗತ್ತೆ ಟೋಟಲ್. ಸೊ ಈ ಥರ ಕೊಟ್ಟರೆ ಮೊಟ್ಟೆ ಚೆನ್ನಾಗಿ ಬರುತ್ತೆ, ಒಡೆದೋಗಲ್ಲ, ಗಟ್ಟಿಗೆ ಬರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಮೊಟ್ಟೆ. ಈ ವೀಕ್ಲಿ ಮೇಂಟೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಬರ್ಡ್ಸ್ ಇಟ್ಕೊಂಡಿದ್ದೀರಾ ಅಂದರೆ. ಸೊ ನೀವು ಈ ವೀಕ್ಲಿ ಮೇಂಟೈನ್ನ ಪ್ರಾಪರಾಗಿ ಈ ರೊಟೀನ ಫಾಲೋ ಮಾಡಿಬಿಟ್ರೆ ಬರ್ಡು ಆರೋಗ್ಯವಾಗಿರ್ತವೆ, ಕಾಯಿಲೆ ಯಾವುದೇ ಕಾರಣಕ್ಕೂ ಬೀಳಲ್ಲ, ನಿಮಗೇನು ತಲೆನೋವಿರಲ್ಲ, ಯಾವ ಮೆಡಿಸನ್ ಮಾಡಬೇಕಾಗಿರೋಂಥ ತಲೆನೋವಿರಲ್ಲ. ಸೊ ಏನಂದರೆ ಫಸ್ಟ್ ಫಾರ್ಮೋಸ್ಟ್ ಗೂಡು ತುಂಬ ಕ್ಲೀನಾಗಿರಬೇಕು. ಡೈಲಿ ಬೇಸಿಸಲ್ಲಿ ಕ್ಲೀನ್ ಮಾಡಿದ್ರೂ ಪರವಾಗಿಲ್ಲ. ಟೆಟ್ರಾಸೈಕ್ಲಿನ್ ಅಂತ ಒಂದು ಪೌಡರ್ ಬರುತ್ತೆ, ಅದನ್ನು ಟೀ ಸ್ಪೂನ್ ಬರುತ್ತಲ್ಲ, ಟೀ ಸ್ಪೂನಷ್ಟು 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಬರ್ಡ್ಸ್ಗೂ ಕುಡಿಸಿ. ನಿಮ್ಮ ಹತ್ರ ಜಾಸ್ತಿ ಬರ್ಡ್ ಇದೆ ಅಂದರೆ, ಇವಾಗ 2 ಲೀಟರ್ ಆಗೋ ಥರ ಅಷ್ಟು ನೀರು ಕುಡಿಯೋಷ್ಟು ಬರ್ಡ್ ಇದೆ, ಅಷ್ಟು ಕ್ವಾಂಟಿಟಿ ಬರ್ಡ್ ಇದೆ ನಿಮ್ಮ ಮನೇಲಿ ಅಂದರೆ 2 ಟೀ ಸ್ಪೂನ್ ಹಾಕ್ಕೊಳ್ಳಿ. ಅಂದರೆ ಚಿಕ್ಕ ಸ್ಪೂನ್ ಬರುತ್ತಲ್ಲ, ಸಾಸಿವೆ ಡಬ್ಬಿಯಲ್ಲಿರುತ್ತಲ್ಲ ಆ ಸ್ಪೂನು 2 ಸ್ಪೂನ್ಸ್ ಹಾಕ್ಕೊಳ್ಳಿ ಟೆಟ್ರಾಸೈಕ್ಲಿನ್. ಅದಾದಮೇಲೆ ಅಕ್ಕಿಗಳನ್ನ ರೆಗ್ಯುಲರಾಗೆ ಸ್ನಾನ ಮಾಡೋಕ್ಕೆ ಬಿಡಿ. ಬಿಸಿಲ ಟೈಮಲ್ಲಿ ಸ್ನಾನ ಮಾಡೋಕ್ಕೆ ಬಿಟ್ಟರೆ ಅಕ್ಕಿ ತುಂಬ ಹೆಲ್ದಿಯಾಗಿರ್ತವೆ. ಆಮೇಲೆ ಇನ್ನೊಂದೇನೆಂದರೆ, ನಿಮಗೆ ಆ ಧೂಳು ಬರುತ್ತೆ ನೋಡಿ, ಸಣ್ಣ ಧೂಳು ಬರುತ್ತಲ್ಲ, ರೆಕ್ಕೆಯಲ್ಲಿ ಧೂಳೆಲ್ಲ ಇರುತ್ತಲ್ಲ ಹೌದು. ಇಲ್ಲಾಂದರೆ ನೀವು ಊಟ ಹಾಕಕ್ಕೆ ಹೋಗುವಾಗ ದಪ್ಪಮೇವು ನೋಡಿದ ತಕ್ಷಣ ರೆಕ್ಕೆ ಬಡಿದ್ರೆ ಅಲ್ಲಿರೋ ಸಣ್ಣ ವೈಟ್ ಡಸ್ಟ್ ಎಲ್ಲ ಬರುತ್ತೆ ಆಚೆಗೆ ಅಲ್ವಾ. ಸೊ ಅದೆಲ್ಲ ನೀವು ರೆಗ್ಯುಲರಾಗಿ ಸ್ನಾನ ಮಾಡೋಕ್ಕೆ ಬಿಡೋದ್ರಿಂದ ಆ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಅಂದರೆ ನಾಟ್ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಆಗುತ್ತೆ ಅದು. ಸೊ ಅದನ್ನು ಮಾಡ್ಕೊಳ್ಳಿ. ಅದಾದಮೇಲೆ A to Z ಅಂತ ಒಂದು ಸಿರಪ್ ಬರುತ್ತೆ. ಇಲ್ಲ ಅಂದರೆ ಮಲ್ಟಿವಿಟಮಿನ್ ಸಿರಪ್ಪು, 2ರಲ್ಲಿ ಯಾವುದಾದ್ರೂ ಹಾಕ್ಬೋದು. ಅದನ್ನು ವೀಕ್ಲಿ ಒನ್ಸು ಎಲ್ಲ ಬರ್ಡ್ಗೂ ಕೊಡಿ. ಯಾವ ಥರ ಕೊಡ್ತೀರಾ ಅಂದರೆ, ಇದನ್ನು ಅಷ್ಟೇ 1 ಲೀಟರ್ ನೀರಿಗೆ 10 ml ಸಿರಿಂಜಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಬರ್ಡ್ಗೂ ವೀಕ್ಲಿ ಒನ್ಸ್ ಕೊಡಿ. ಸೊ ಇಷ್ಟು ಮಾಡಿಕೊಂಡ್ರೆ ಅಕ್ಕಿ ಕಾಯಿಲೆನೇ ಬರಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾವು ಕೊಟ್ಟಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಯಾರಿಗೆ ಯೂಸ್ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಕೀಪ್ ವಾಚಿಂಗ್. ಮಚ್ ಲವ್. ಕಿರಣ್ ವೀರಣ್ಣ.